ರೈಟ್. ಸೂಕ್ತ ಸಂದರ್ಭ ಬಂದ್ರೆ ಬಿಜೆಪಿ ಜೆಡಿಎಸ್ ಇಂದ 25 ಶಾಸಕರು ಬರ್ತಾರೆ ಅಂತ ನೀನು ಹೇಳಿಕೆ ಕೊಟ್ಟಿದ್ದೀರಿ ಸರ್. ನಿಶ್ಚಿತವಾಗಿಯೂ ಕೂಡ ನಿಮ್ಗೆ ಗೊತ್ತಿದೆ. ಈಗಾಗಲೇ ಯತ್ನಾಳ್ ಅವರು ಯಾವುದಕ್ಕೆ ರಿಯಾಕ್ಷನ್ ಮಾಡಿ ಯತ್ನಾಳ್ ಅವರು 60 ಶಾಸಕರು ಕಾಂಗ್ರೆಸ್ನಿಂದ BJP ಬರ್ತಾರೆ ಅಂತ ಹೇಳಿ ಒಂದು ಬಾಲಿಶ ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಅವಾಗ ಹೇಳಿದೆ, ನಿಮ್ಗೆ ಗೊತ್ತಿದೆ BJPಯಿಂದ ಯಾರ್ಯಾರು ನಮ್ಮ ಜೊತೆ ಗುರುತಿಸ್ಕೊಂಡಿದ್ದಾರೆ, ಎಲ್ಲ ಮಾಧ್ಯಮ ನಿಮ್ಗೂ ಗೊತ್ತಿದೆ. BJPನಿಂದ ಕೆಲವು ಜನ ಶಾಸಕರು ನಮ್ಮ ಹತ್ರ ಬರ್ತಾ ಇದ್ದಾರೆ, ಬರಲಿಕ್ಕೆ ಇಚ್ಛೆ ಪಡಿಸಿದ್ದಾರೆ. ನಾವೇನು ಆಪರೇಷನ್ ಹಸ್ತ ಮಾಡ್ತಾ ಇಲ್ಲ. ಅದೇ ರೀತಿ ಜನತಾದಳದಿಂದ ಕೂಡ ಒಂದು ಗ್ರೂಪ್ ಒಂದು ದಿವಸ ಬರಲಿಕ್ಕೆ ಒಂದು ದಿವಸ ತಯಾರಾಗಿದೆ. ಹೀಗಾಗಿ ನಮ್ಮಿಂದ 60 ಶಾಸಕರು ಹೋಗೋ ಪ್ರಶ್ನೆ ಅಲ್ಲ, ನಮ್ಮಿಂದ 6 ಶಾಸಕರು ಹೋಗಲ್ಲ. ಆದರೆ BJP ಮತ್ತು JDSನಿಂದ 25 ಶಾಸಕರು ಬರ್ತಾರೆ ಅಂತ ನಾನು ಹೇಳಿದ್ದೇನೆ. ಬರ್ತಾರೆ ಅವರು ಸೂಕ್ತ ಸಂದರ್ಭದಲ್ಲಿ. ಅದು ನೋಡೋಣ ಅಂತದ್ದು ಮುಹೂರ್ತ ಕೂಡ ಬರಬೇಕಲ್ಲ. ಬಿಜೆಪಿಯಲ್ಲಿ ಒಳಬೇರು ಜಾಸ್ತಿ ಆಗ್ತದೆ ಸರ್. ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸುನೀಲ್ ಕುಮಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ಅವ್ರ ಪಕ್ಷದ ಆಂತರಿಕ ವಿಚಾರಗಳು ನಾನು ನನಗೆ ಹಾಕಿದ್ರಿ. ಅವ್ರನ್ನ ಕೇಳಿ ನೀವು ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ ಏನಂತ. ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅಂತಾರೆ ಸರ್. ಅದೇ ಅವರಲ್ಲಿ ಏನಾಗಿದೆ ಅಂತೆಲ್ಲ ಗೊತ್ತಿದ್ದಾರೆ, ಎಲ್ಲ ನೀವು ನೋಡ್ತಾ ಇದ್ದೀರಿ. ವಿಜೇಂದ್ರ, ಯತ್ನಾಳು, ರಮೇಶ್ ಜಾರಕಿಹೊಳಿ ಈಗ ಒಬ್ರಿಗೊಬ್ರು ಏಕವಚನದಿಂದ ಮಾತಾಡ್ತಾ ಇದ್ದಾರೆ. ಆಮೇಲೆ ವಿಜೇಂದ್ರ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಕುರ್ಚಿ ಅಳಿಗಾಡ್ತಾ ಇದೆ ಅಂತ. ವಿಜೇಂದ್ರ ಅವ್ರ ಕುರ್ಚಿ ಅಳಿಗಾಡ್ತಾ ಇದೆ, ಒಂದೇ ಕಾಲ ಮೇಲೆ ನಿಂತಿದೆ. 3 ಕಾಲಗಳು ಹೋಗಿದಾವೆ ಈಗಾಗಲೇ. ಅವ್ರ ಸ್ಥಾನವನ್ನು ಅವ್ರು ಮೊದಲು ಭದ್ರಪಡ್ಕೊಳಕ್ಕೆ ಹೇಳ್ರಿ. ನಮ್ಮ ಬಗ್ಗೆ ಚಿಂತೆ ಮಾಡೋಕ್ಕೆ ನಮ್ಮಲ್ಲೆಲ್ಲನೂ ಕೂಡ ನಾವು ಒಕ್ಕಟ್ಟಾಗಿದ್ದೀವಿ. ಎಲ್ಲವೂ ಕೂಡ ಸರಿಯಾಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ನಾವು ಒಕ್ಕಟ್ಟಾಗಿದ್ದೀವಿ. ನಮ್ಮ ಸರ್ಕಾರ 5 ವರ್ಷ ಪೂರೈಸ್ತದೆ. ತದನಂತರ ಮತ್ತೆ ನಾವು 2028 ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಪಕ್ಷದ ಶಿಸ್ತಿನ ವಿಚಾರದಾಗ ಹೇಳ್ತಾರೆ. ಏನೇ ಚರ್ಚೆ ಆಗಿದ್ರೆ 4 ಗೋಡೆ ಮಧ್ಯೆ ಆಗಬೇಕು, ನೀವು ಯಾಕೆ ಮಧ್ಯಮಕ್ಕೆ ಹೋಗ್ತೀರಿ, ಹಿಂಗೆ ಕೆಲವೊಂದು ವಿಚಾರಗಳು ಇರ್ತವೆ. ತಪ್ಪಲ್ಲ. ಅವ್ರು ಹಿರಿಯರು, 50 ವರ್ಷ ಸುದೀರ್ಘ ಅನುಭವ ಇದೆ ಅವ್ರಿಗೆ. ನಮ್ಮ ವಯಸ್ಸು ಎಷ್ಟಾಗಿದೆ ಅಷ್ಟುವರೆಗೆ ರಾಜಕೀಯ ಅನುಭವ ಇದೆ. ಹೀಗಾಗಿ ಹಿರಿಯರು ಏನು ಹೇಳ್ತಾರೆ, ಹೇಳುವಂಥ ಹಕ್ಕಿದೆ AICC ಅಧ್ಯಕ್ಷರು. ಸರ್, AICC ಅಧ್ಯಕ್ಷರು ಅಷ್ಟು ಕಠಿಣ ಪದವನ್ನು ಬಳಸುವವರೆಗೆ ರಾಜ್ಯ ಸರ್ಕಾರದ ಸಚಿವರುಗಳಿಗೆ ನಾವು ಏನು ಮಾತಾಡಬೇಕು, ಏನು ಮಾತಾಡಬಾರದು ಗೊತ್ತಿರಲಿಲ್ಲ. ಗೊತ್ತಿದೆ. ಇವತ್ತಿನ ದಿವಸ ಪ್ರಜಾಪ್ರಭುತ್ವ, ಇವತ್ತಿನ ದಿವಸ ಯಾವುದೋ ಒಂದು ಕಾರಣಕ್ಕೆ ಹೇಳಿರ್ತಾರೆ. ಮಾಧ್ಯಮದವರು ನೀವೇನೋ ಊಟಕ್ಕೆ ಹೋಗಿದ್ದನ್ನ ಬೇರೆ ರೀತಿಯಿಂದ ಸೃಷ್ಟಿ ಮಾಡಿರ್ತೀರಿ. ನಾವು ಊಟಕ್ಕೆ ಹೋಗ್ಬಾರ್ದಾ ಹೇಳ್ತೀನಲ್ಲ. ಮುಖ್ಯಮಂತ್ರಿಗಳು ಇವತ್ತು ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿದ್ದಕ್ಕೆ ಸುದ್ದಿ ಮಾಡಿದ್ರಿ. ಹಿಂದೆ ಅಶ್ವಥ್ ನಾರಾಯಣ ನಮ್ಮ ಮನೆಗೆ ಬಂದಿದ್ದು, ಊಟಕ್ಕೆ ಬಂದಿದ್ದಕ್ಕೆ ಸುದ್ದಿ ಮಾಡಿದ್ರಿ. ನಾನು ಹೇಳಿದ್ದೀನಲ್ಲ, ಬರೀ ಮುಖ್ಯಮಂತ್ರಿಗಳು ನಾನು 2 ಸಲ ಕರೆದಿ ನಮ್ಮ ಮನೆಗೆ ಬಂದಿದ್ದಾರೆ. ಅವರು ಸತೀಶ್ ಜಾರಕಿಹೊಳಿ ಯಾವ ಅರ್ಥದಿಂದ ಹೇಳಿದಾರೆ ಇವತ್ತು? ಆಗಲ್ಲ. ಅವ್ರು ಹೇಳುವಂಥ ಅವ್ರದ್ದು ಒಂದು ವೈಯಕ್ತಿಕ ಆ್ಯಂಗಲ್ ಏನು ಅಂದರೆ, ಇವತ್ತು ಅದು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿ ಇದ್ದಾರೆ, ವಾಟರ್ ರಿಸೋರ್ಸ್ ಮಂತ್ರಿ ಇದ್ದಾರೆ. ಭಾಳ ಒಳ್ಳೆ ಕೆಲಸನೂ ಕೂಡ ಅವ್ರು ಮಾಡಿದ್ದಾರೆ. ನಮ್ಮ ಶಿವಕುಮಾರ್ ಅವರು ಇವತ್ತು ದಿವಸ ಈ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ KPCC ಅಧ್ಯಕ್ಷರಾಗಿ ಭಾಳ ಶ್ರಮನೂ ಕೂಡ ವಹಿಸಿದ್ದಾರೆ. ಈಗ ಅವ್ರಿಗೆ ಬಿನ್ ಓವರ್ಲೇಟೆಡು ಒಂದು ಫುಲ್ ಟೈಮ್ ಆಗಿ ಇದು ಮಾಡಬೇಕು ಅಂತ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅದೆಲ್ಲವನ್ನೂ ಹೈಕಮಾಂಡ್ ನಿರ್ಧಾರ ಮಾಡಿ, ನಮ್ಮ ಕೈಯಲ್ಲಿ ಯಾರ ಕಡೆಯೂ ಇಲ್ಲ. ಸತೀಶ್ ಜಾರಕಿಹೊಳಿ ಅವ್ರ ಕಡೆಯೂ ಇಲ್ಲ, MB ಪಾಟೀಲ್ ಕಡೆಯೂ ಇಲ್ಲ, ಪರಮೇಶ್ವರ್ ಅವ್ರ ಕಡೆ ಯಾರ ಕಡೆಯೂ ಇಲ್ಲ. ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಇವತ್ತು ಸಹ ಸೂಕ್ತ ಸಂದರ್ಭದಲ್ಲಿ ಅವು ಯಾವಾಗ ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ.